ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಕಂಡವರ ಆಸ್ತಿಗೆ ಬೇಲಿ ಹಾಕ್ಲಿಕ್ಕೆ ಅಥವಾ ತಮ್ಮದಂತ ಕ್ಲೈಮ್ ಮಾಡ್ಲಿಕ್ಕೆ ಈ ಹಿಂದಿನ ಕೇಂದ್ರ ಸರ್ಕಾರ ಅಂದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಈ ವಕ್ಫ್ ಮಂಡಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅಂದ್ರೆ ಅವರಿಗೆ ಒಂದು ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಯಾವುದೇ ಆಸ್ತಿ ನಿಮ್ದು ಅಂತ ಹೇಳಿದ್ರೆ ಅದು ನಿಮ್ದೆ ಅಂತೇಳಿ ಹೇಳ್ಬಿಟ್ಟಿದ್ರು. ಹಾಗಾಗಿ ಇವ್ರು ಏನ್ ಮಾಡ್ತಾ ಇದ್ರು, ಸಿಕ್ಕ ಆಸ್ತಿಗಳಿಗೆ ಇದು ನಮ್ದು ಆಸ್ತಿ ಅಂತೇಳಿ ಹೇಳಲಿಕ್ಕೆ ಶುರು ಮಾಡಿದ್ರು, ಕ್ಲೈಮ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇದನ್ನ ನೀವು ಯಾವುದೇ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ. ಅದೇ ರೀತಿಯಲ್ಲಿ ಏನಾದ್ರು ನಿಮ್ಗೆ ನ್ಯಾಯ ಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಆದ ಟ್ರಿಬ್ಯುನಲ್ ಇರ್ತದೆ, ಅಲ್ಲಿ ಹೋಗಿ ನೀವು ಕೇಳಬೇಕು. ಅಂದ್ರೆ ನೀವು ಕಳ್ಳನ ಹತ್ರನೇ ಹೋಗಿ ನ್ಯಾಯ ಕೇಳದ ರೀತಿಯಲ್ಲಿ ಆಗ್ತದೆ. ಆ ರೀತಿಯಾದಂತಹ ಪರಿಸ್ಥಿತಿಗೆ ಈ ಹಿಂದಿನ ಸರ್ಕಾರ ತಂದ್ಬಿಟ್ಟಿತ್ತು. ಈಗ ಏನಾಗಿದೆ, ಈ ವಕ್ಫಿಗೆ ಸಂಬಂಧಪಟ್ಟಂತ ತಿದ್ದುಪಡಿ ಕಾನೂನನ್ನು ತರ್ತೇವೆ ಅಂತ ತಗೊಂಡು ಈಗಿನ ಸರ್ಕಾರ ಹೋಗಿ ಹೊರಟಿದೆ. ಆದ್ರೆ ಅದು ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಂಡನೆ ಮಾಡ್ತೇವೆ ಅಂತ ತಗೊಂಡು ಹೇಳ್ತಾ ಇದ್ದಾರೆ. ನೋಡೋಣ ಅದು ಏನಾಗುತ್ತೋ ಗೊತ್ತಿಲ್ಲ, ಅಲ್ಲಿವರೆಗೆ ನಾವು ಕಾಯ್ಬೇಕಾಗ್ತದೆ. ವಕ್ಫ್ ಮಂಡಳಿ ಕೂಡ ಅಷ್ಟೇ ಬಹಳಷ್ಟು ಆಕ್ಟಿವ್ ಆಗಿದೆ. ಕಂಡ ಆಸ್ತಿಗೆ ಬೇಲಿ ಹಾಕೋದನ್ನ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ನಮ್ಮ ಸರ್ಕಾರ ಕೂಡ ಅವರಿಗೆ ಸಪೋರ್ಟ್ ಆಗಿ ನಿಂತಿದೆ. ಇದರಿಂದಾಗಿ ಹಲವಾರು ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಅಂತ ತಗೊಂಡು ಕಾಣಿಸ್ಕೊಳ್ಳಿ ಶುರುವಾಗಿದೆ. ಈಗ ಏನಾಗಿದೆ, ಲೇಟೆಸ್ಟ್ ಆಗಿ ಶ್ರೀರಂಗಪಟ್ಟಣ ಕೂಡ ಈ ಲಿಸ್ಟಿಗೆ ಸೇರ್ಕೊಂಡಿದೆ. ಶ್ರೀರಂಗಪಟ್ಟಣ ನಿಮ್ಗೆ ಗೊತ್ತಿದೆ, ಒಂದು ಐತಿಹಾಸಿಕವಾದಂತಹ ಸ್ಥಳ. ಈ ಶ್ರೀರಂಗಪಟ್ಟಣದಲ್ಲಿ ಈಗ ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಲವಾರು ಆಸ್ತಿಗಳನ್ನ, ಹೆಚ್ಚು ಕಡಿಮೆ ಒಂದು 70-75 ಆಸ್ತಿಗಳನ್ನ ವಕ್ಫ್ ಆಸ್ತಿ ಅಂತ ತಗೊಂಡು ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂದ್ರೆ ಪಹಣಿಯಲ್ಲಿ ಈಗ ವಕ್ಫ್ ಆಸ್ತಿ ಅಂತ ತಗೊಂಡು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, 2014 ಮತ್ತು 2015ರಲ್ಲಿ ಕೋರ್ಟ್ ಆದೇಶ ಇದೆ, ಆ ಪ್ರಕಾರ ಇದೆಲ್ಲದನ್ನು ನಾವು ವಕ್ಫ್ ಮಂಡಳಿಗೆ ಸೇರಿಸಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಕೋರ್ಟ್ ಆದೇಶ ಎಲ್ಲಿದೆ ಕೇಳಿದ್ರೆ ಅದು ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಕೆಲವೊಂದು ವಿಷಯನ ನೀವು ತಿಳಿದ್ರೆ ನಿಮ್ಗೆ ದಂಗ ಆಗ್ತೀರಾ, ಆ ರೀತಿಯಾಗಿ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ದೇವಾಲಯ ಕೂಡ ಇದೆ, ಅದೇ ರೀತಿಯಲ್ಲಿ ಒಂದು ಗವರ್ಮೆಂಟ್ ಸ್ಕೂಲ್ ಕೂಡ ಇದೆ. ಗವರ್ಮೆಂಟ್ ಸ್ಕೂಲ್ ಆದ್ರೂ ಬಿಡಿ, ಅದು ಸರ್ಕಾರದ್ದು. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಅವ್ರಿಗೆ ಕೊಟ್ಟು ಬಿಡಬಹುದು, ಯಾಕಂದ್ರೆ ಇವರು ಅಲ್ಲಾಹ್ ಕೃಪೆಯಿಂದಾನೇ ಗೆದ್ದು ಬಂದವರು. ಹಾಗಾಗಿ ಏನೋ ವಕ್ಫ್ ಮಂಡಳಿಯವರು ಕೇಳಿದ್ರೆ ಕೊಡೋದ್ರಲ್ಲಿ ಇವರೇನು ಹಿಂದೆ ಮುಂದೆ ನೋಡಲ್ಲ. ಅದೇ ರೀತಿಯಲ್ಲಿ ಹಲವಾರು ಸರ್ಕಾರಿ ಆಸ್ತಿಗಳನ್ನು ಕೂಡ ವಕ್ಫಿಗೆ ತನ್ನದಂತೇಳಿ ಹೇಳ್ತಾ ಇದೆ. ಸೊ ಅದೆಲ್ಲದು ಅವ್ರ ಪಾಲಿಗೆ ಹೋಗ್ಬಿಡ್ತದೆ. ಇದ್ರ ಜೊತೆಲಿ ಇನ್ನೊಂದು ವಿಶೇಷವಾಗಿರೋದು ಏನು ಅಂತ ಹೇಳಿದ್ರೆ, ಈಗ ಅಲ್ಲಿರುವಂತಹ ASI ಆಫೀಸ್ ಏನಿದೆ ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಇವರ ಆಫೀಸ್ ಕೂಡ ವಕ್ಫ್ ಆಸ್ತಿ ಅಂತ ಕೊಂಡು ಕ್ಲೈಮ್ ಮಾಡ್ಕೊಂತ ಇದ್ದಾರೆ. ಇನ್ನೊಂದು ಅಲ್ಲಿರುವಂತಹ ಶಸ್ತ್ರಾಗಾರ, ಟಿಪ್ಪು ಸುಲ್ತಾನ್ ಶಸ್ತ್ರಾಗಾರ ಏನಿದೆ ಅದನ್ನ ಕೂಡ ಈಗ ವಕ್ಫ್ನವರು ಇದು ತಮ್ಮದ್ದು ಅಂತ ಕೊಂಡು ಕ್ಲೈಮ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಪುರಾತತ್ವ ಇಲಾಖೆ ಇರುವಂತಹ ಬಿಲ್ಡಿಂಗ್ ಕೂಡ ತಮ್ಮದ್ದು ಅಂತೇಳಿ ಹೇಳಿದ್ದಾರೆ. ಹಾಗೇನೆ ಹಲವಾರು ಕೃಷಿ ಭೂಮಿ ಅಥವಾ ಬೇರೆ ಬೇರೆ ಬಿಲ್ಡಿಂಗ್ಗಳು, ಇದೆಲ್ಲದೂ ಕೂಡ ಈಗ ವಕ್ಫ್ ಆಸ್ತಿ ಅಂತ ಹೇಳ್ಕೊಂಡು ಪಹಣಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಅಲ್ಲಿನ ಜನ ಬಹಳಷ್ಟು ಆತಂಕಿತರಾಗಿದ್ದಾರೆ. ಇದ್ರ ಮಧ್ಯದಲ್ಲಿರುವಂತಹ ತಹಶೀಲ್ದಾರ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರ್ಯಾರ ಪಹಣಿಯಲ್ಲಿ ಇದು ವಕ್ಫ್ ಆಸ್ತಿ ಅಂತ ಕಾಣಿಸ್ಕೊಂಡಿದ್ಯೋ ಅವರೆಲ್ಲರೂ ದಯವಿಟ್ಟು ತಮ್ಮ ದಾಖಲೆ ಪತ್ರಗಳನ್ನ ತಗೊಂಡು ನನ್ನ ಆಫೀಸಿಗೆ ಬನ್ನಿ, ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ನಾವು ಸರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪುನಃ ಅಷ್ಟೇ, ಇವ್ರ ದಾಖಲೆಗಳನ್ನು ತಗೊಂಡೋಗಿ ತಹಶೀಲ್ದಾರ್ ಹತ್ರ ಹೋಗ್ಬೇಕು, ನಂತರ ಅವ್ರು ಸರಿ ಮಾಡ್ತಾರಂತೆ. ಅದರ ಬದಲಿಗೆ ಎಲ್ಲೆಲ್ಲ ಮಿಸ್ಟೇಕ್ ಆಗಿದೆ, ಯಾಕೆ ಈ ರೀತಿ ಆಗಿದೆ, ಈ ವಕ್ಫ್ ಮಂಡಳಿಯವ್ರ ಹತ್ರ ಏನಾದ್ರೂ ದಾಖಲೆ ಇದೆಯಾ, ಯಾರಾದ್ರೂ ದಾನ ಕೊಟ್ಟಿದ್ದಿದ್ರೆ, ಅಂದ್ರೆ ವಕ್ಫ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಯಾರೋ ದಾನ ಕೊಟ್ಟಿದ್ದನ್ನ ಅದನ್ನ ಅವರು ವಕ್ಫ್ ಮಂಡಳಿಯಲ್ಲಿ ಇಡ್ತಾರೆ. ಅಂದ್ರೆ ಆ ಸ್ವತ್ತಿನ ಸಂಪೂರ್ಣವಾದ ಜವಾಬ್ದಾರಿಯನ್ನ ಇವರು ವಕ್ಫ್ ಮಂಡಳಿಯವರು ತಗೊಂಡು ಅದನ್ನ ನಿರ್ವಹಣೆ ಮಾಡ್ತಾರೆ. ಹಾಗಾದ್ರೆ ಯಾರು ದಾನ ಕೊಟ್ಟಿದ್ದಾರೆ, ಆ ದಾನ ಕೊಟ್ಟಿರುವಂತಹ ಪತ್ರಗಳೇನಾದ್ರೂ ಇದೆಯಾ, ಅದನ್ನ ಕೇಳಿದ್ರೆ ಖಂಡಿತವಾಗಿ ಅವ್ರ ಹತ್ರ ಸಿಗೋಲ್ಲ. ಯಾಕಂದ್ರೆ ಇದೆಲ್ಲದೂ ಅಷ್ಟೇ, ಅವ್ರಿಗೆ ಯಾವ ಆಸ್ತಿ ಬೇಕೋ ಆ ಆಸ್ತಿ ಮೇಲೆ ಕಣ್ಣಾಕ್ತಾರೆ, ನಂತರ ಇದನ್ನ ವಕ್ಫ್ ಆಸ್ತಿ ಅಂತ ತಗೊಂಡು ಕ್ಲೈಮ್ ಮಾಡ್ಕೊಂತಾರೆ. ಇದನ್ನು ನೀವು ಎಲ್ಲಿಯೂ ಪ್ರಶ್ನೆ ಮಾಡುವಾಗಿಲ್ಲ. ಕಳೆದ ವರ್ಷ ಅನ್ಸ್ತದೆ ಮಧ್ಯಪ್ರದೇಶದ ಒಂದು ಕೋರ್ಟ್ ನಲ್ಲಿ ಕೂಡ ಜಡ್ಜ್ ಹೇಳಿದ್ರು, ಈ ರೀತಿಯಾಗಿ ಸಣ್ಣ ಪುಟ್ಟ ಭೂಮಿಯನ್ನ ನೀವು ಯಾಕೆ ವಕ್ಫ್ ಆಸ್ತಿ ಅಂತ ಕ್ಲೈಮ್ ಮಾಡ್ತೀರಾ, ಅದ್ರ ಬದಲು ಇಡೀ ದೇಶವೇ ವಕ್ಫ್ ಅಂತ ಅನೌನ್ಸ್ ಮಾಡ್ಕೊಂಡ್ಬಿಡಿ, ಎಲ್ಲದು ನೀವು ತಗೊಂಡ್ಬಿಡಿ ಅಲ್ವಾ ಅಂತಕೊಂಡು ಕೂಡ ಹೇಳಿದ್ದಾರೆ. ಅಂದ್ರೆ ಅಷ್ಟೊಂದು ಬೇಸರದಲ್ಲಿ ಅವ್ರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಡೀತಾ ಇದೆ, ಕಂಡ ಆಸ್ತಿಗೆ ವಕ್ಫ್ ಅಂತೇಳಿ ಹೇಳ್ತಾರೆ. ಇದನ್ನ ಪ್ರತಿಭಟಿಸ್ಲಿಕ್ಕೆ ಇಲ್ಲಿ ಯಾರಿಗೂ ಸಹ ರೆಡಿ ಇಲ್ಲ. ಯಾಕಂದ್ರೆ ಇಲ್ಲಿ ಪ್ರತಿಭಟಿಸ್ಬೇಕಂದ್ರೆ ಬಿಜೆಪಿ ಒಂದಾಗ್ಬೇಕು. ಆದ್ರೆ ಈ ಬಿಜೆಪಿ ಅವರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಬೇರೆ ಬೇರೆ ಬಣಗಳಿದೆ, ಅಲ್ಲಿ 3-4 ಬಣಗಳಿದೆ, ಅವರು ಒಂದೊಂದ್ ಕಡೆ ಏನೇನೋ ಮಾಡ್ಕೊಂಡಿದ್ದಾರೆ ಹೊರತು ಇಲ್ಲಿ ಒಟ್ಟಾಗಿ ಇವರು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿತಾ ಇಲ್ಲ. ಇದು ಬಹುದೊಡ್ಡದಾದಂತಹ ಸಮಸ್ಯೆ. ನಂತರ ಇಲ್ಲಿರುವಂತಹ ಸಂಘಟನೆಗಳಿರ್ಬಹುದು ಅಥವಾ ನಮ್ಮ ರಾಜ್ಯದಲ್ಲಿರುವಂತಹ ಬುದ್ಧಿಜೀವಿಗಳಿರ್ಬಹುದು, ಇವ್ರು ಯಾರು ಕೂಡ ಈ ವಿಷಯಕ್ಕೆ ಬರಲ್ಲ. ಅಥವಾ ಸಿನಿಮಾ ತಾರೆಯರಿರ್ಬಹುದು, ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ನಲ್ಲಿ ಏನೋ ಸಮಸ್ಯೆ ಆದ್ರೆ ಇಲ್ಲಿ ನಿಂತ್ಕೊಂಡು ಬೀದಿಯಲ್ಲಿ ನಿಂತ್ಕೊಂಡು ಇವರು ಘೋಷಣೆಗಳನ್ನ ಕೂಗ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳ ವಿರುದ್ಧವಾಗಿ ಇವ್ರು ಯಾರು ಧ್ವನಿ ಎತ್ತಲ್ಲ. ಯಾವುದೇ ಸಂಘಟನೆಗಳನ್ನ ತಗೊಳ್ಳಿ, ಇವ್ರು ಯಾರು ಕೂಡ ಧ್ವನಿ ಎತ್ತೋದಿಲ್ಲ. ಯಾಕಂದ್ರೆ ಇಲ್ಲಿವರೆಗೆ ನಾನು ನೋಡಿಲ್ಲ ಯಾವುದೇ ಒಂದೇ ಒಂದು ಸಂಘಟನೆ ಕೂಡ ಈ ವಕ್ಫ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದನ್ನ ಇಲ್ಲಿವರೆಗೆ ನಾನು ನೋಡಿಲ್ಲ. ಅಂದ್ರೆ ಬಹುಶಃ ಅನ್ಸ್ತದೆ ಇವರೆಲ್ಲರೂ ಸರ್ಕಾರದ ಕೃಪಾಕಟಾಕ್ಷದಲ್ಲಿದ್ದಾರೆ ಅನಿಸ್ತದೆ. ಹಾಗಾಗಿ ಇವರಿಗೆ ಮಾತಾಡುವಂತಹ ಅರ್ಹತೆ ಕೂಡ ಇಲ್ಲ ಅನಿಸ್ತಾ ಇದೆ.
ನೋಡೋಣ ಶ್ರೀರಂಗಪಟ್ಟಣದಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ, ಇನ್ನೂ ಎಷ್ಟು ಆಸ್ತಿಗಳನ್ನ ಇವ್ರು ವಕ್ಫ್ ಅಂತ ತಗೊಂಡು ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ, ಎಲ್ಲದನ್ನ ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.